ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಸ್ಪೂನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ನೀರು ದೋಸೆ ಮತ್ತು ಟೊಮೆಟೊಕಾಯಿ ಚಟ್ನಿನ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ರಾತ್ರಿನೇ ನಾನು ಅಕ್ಕಿನ ನೆನೆ ಹಾಕಿಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು, ಒಂದು ಚಮಚ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕಿಬಿಟ್ಟು ಅಕ್ಕಿ ಹಾಕಿಬಿಟ್ಟು ನೀರು ಹಾಕಿ ರಾತ್ರಿ ಪೂರ್ತಿ ಬೆಳಗಾಗೋವರೆಗೂ ಚೆನ್ನಾಗಿ ನೆನೆಬೇಕು. ಅಕ್ಕಿ ಬೆಳಗ್ಗೆ ಆದಮೇಲೆ ಅದನ್ನು ತೊಳ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ರುಬ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀರು ದೋಸೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ರುಬ್ಕೊಂಡಾಗಿದೆ ನೋಡಿ, ಅಕ್ಕಿ ಹಿಟ್ಟು ರುಬ್ಕೊಂಡಾಗಿದೆ ನೀರು ದೋಸೆಗೆ ಅಂತಂದ್ಬಿಟ್ಟು. ನೋಡಿ, ನುಣ್ಣಗೆ ರುಬ್ಕೊಬೇಕಾಗತ್ತೆ, ಆಯಿತಾ. ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಅದಕ್ಕೆ ಉಪ್ಪನ್ನು ಹಾಕಬೇಕಾಗತ್ತೆ. ಜಾಸ್ತಿ ಹಿಟ್ಟಿದ್ರೆ ಜಾಸ್ತಿ ಉಪ್ಪು ಹಾಕಬೇಕು, ಸ್ವಲ್ಪ ಆದರೆ ಸ್ವಲ್ಪ ಹಾಕಬೇಕು, ಆಯಿತಾ. ನಮಗೆ ಎಷ್ಟು ಟೇಸ್ಟು ಗೊತ್ತಾಗುತ್ತಲ್ವಾ, ಹಾಗೆ ಹಾಕಬೇಕು. ನೀರು ದೋಸೆ ಆಗಿರೋದ್ರಿಂದ ಹಿಟ್ಟು ದಪ್ಪ ಇರಬಾರ್ದು, ಆಯಿತಾ. ಎಷ್ಟು ನೀರು ಹಾಕ್ತೀವೋ, ಎಷ್ಟು ತೆಳುವ ಮಾಡ್ಕೋತೀವೋ ಅದನ್ನು ಆ ಹಿಟ್ಟು ಅಷ್ಟು ಚೆನ್ನಾಗಿರುತ್ತೆ. ನೀರು ಥರ ಇರಬೇಕು ದೋಸೆ ಹಿಟ್ಟು, ಆಯಿತಾ. ನೋಡಿ, ನೀರು ಎಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿರುತ್ತಲ್ವ, ಉಪ್ಪು ಹಾಕಿದ್ದೀನಿ, ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ, ಪುಟಾಣಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೆಟೊ ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಆಯಿತಾ. ಈ ಕಡೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ, ಓಕೆನಾ. ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕಲ್ವ. ಟೊಮೆಟೊ ಕಾಯಿ ಆಮೇಲೆ ಆನಿಯನ್ನು, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬಾಡಿಸ್ಕೊಬೇಕು. ಅದನ್ನ ಫ್ರೈ ಮಾಡ್ಕೊಂಡಷ್ಟು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈ ನೀರು ದೋಸೆಗೆ ಟೊಮೆಟೊ ಕಾಯಿ ಚಟ್ನಿನೇ ತುಂಬ ಚೆನ್ನಾಗಿರೋದು. ಅದು ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುಕ್ ಆಗ್ತಾಯಿದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಕಡೆ ರುಬ್ಕೊಳ್ಳೋಣ ಅಂತಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ತೆಂಗಿನಕಾಯಿ, ಆಮೇಲೆ ಪುಟಾಣಿ, ಆಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಕೊಬೇಕು. ಚಟ್ನಿ ರೆಡಿ ಆಯಿತು ನೋಡಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ, ಆಯಿತಾ. ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಸಿಂಪಲ್ ಒಗ್ಗರಣೆ, ಆಯಿತಾ. ಇದರಲ್ಲೇನು ತುಂಬ ಏನು ಹಾಕಿಲ್ಲ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು 4 ತುಂಡು ಮಾಡಿ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು, ಆಯಿತಾ. ಕರಿಬೇವು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಚಟ್ನಿಗೆ ಹಾಕಿದರೆ ರೆಡಿ ಆಗುತ್ತೆ. ಒಗ್ಗರಣೆ ರೆಡಿ ಆಯಿತು, ಚಟ್ನಿನೂ ರೆಡಿ ಆಯಿತು, ಆಯಿತಾ. ಇದನ್ನು ಮಿಕ್ಸ್ ಮಾಡಬೇಕು. ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಆಯಿತಾ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಓಕೆನಾ. ಈ ಕಡೆ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ, ಆಯಿತಾ. ಈ ಕಡೆ ತವ ಕೂಡ ನಾನು ಇಟ್ಕೊಂಡಿದ್ದೀನಿ. ತವ ಬಿಸಿಯಾಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ನೀರು ಹಾಕಿಬಿಟ್ಟು ಚೆಕ್ ಮಾಡಬೇಕು. ಅದು ಚೊರ್ರ ಅಂತ ಸೌಂಡ್ ಬರುತ್ತೆ, ಆಯಿತಾ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆನಿಯನನ್ನು ಈ ರೀತಿ ಚುಚ್ಕೊಂಡಿದ್ದೀನಿ ನೋಡಿ. ಆ ಥರ ಮಾಡಿದರೆ ದೋಸೆನೂ ಚೆನ್ನಾಗಿ ಹೇಳುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ, ಆನಿಯನ್ ಸ್ಮೆಲ್ಲು, ಓಕೆ. ಹಿಟ್ಟನ್ನು ಒಂದು ಸೌಟ್ ತೊಗೊಂಬಿಟ್ಟು ನಮ್ಗೆ ಎಷ್ಟು ತೆಳುವ ಆಗುತ್ತೋ ಅಷ್ಟು ತುಂಬ ತೆಳುವ ನೀರು ದೋಸೆ ಅಲ್ವಾ ಇದು, ಹಾಗಾಗಿ ಅದನ್ನು ಹಾಕ್ಕೊಂಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಕುಕ್ ಆಗುತ್ತೆ, ಆಯಿತಾ. ಅದು ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಇವಾಗ ಸುತ್ತ ಸ್ವಲ್ಪ ಬಿಡಿಸ್ಕೋಬೇಕು, ಯಾಕಂದರೆ ಅದು ದಪ್ಪ ದೋಸೆ ಅಲ್ವಲ್ಲ, ಒಂದೇ ಸಲ ಹೇಳಲ್ಲ, ನಿಧಾನಕ್ಕೆ ಹೀಗೆ ಎಬ್ಬಿಸ್ಕೊಬೇಕು, ಆಯಿತಾ. ಇವಾಗ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಯಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಹೇಳುತ್ತೆ. ನಾವು ಎಷ್ಟು ತೆಳುವ ಮಾಡ್ಕೋತೀವೋ ಅಷ್ಟು ಚೆನ್ನಾಗಾಗತ್ತೆ ನೀರು ದೋಸೆ. ಅದನ್ನು ಮಗ್ಚಿ ಹಾಕೋ ಹಾಗೆ ಇಲ್ಲ, ಆಯಿತಾ. ಅದು ಒಂದೇ ಸೈಡ್ ಬೇಯಿಸೋದು, ತುಂಬ ಚೆನ್ನಾಗಿ 2 ಸೈಡು ಕುಕ್ ಆಗಿರುತ್ತೆ ಅದು. ನಾನು ನಮ್ಮ ಚಾನೆಲ್ನ ತುಂಬ ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ. ಸಪೋರ್ಟ್ ಮಾಡಿ. ನಮ್ಮಂಥ ಯೂಟ್ಯೂಬ್ ಮಾಡೋರಿಗೆ ದಯವಿಟ್ಟು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಆಯಿತಾ. ಯಾರ್ಯಾರು ನೋಡಿದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತಂದ್ಬಿಟ್ಟು ನೋಡಿ. ಮತ್ತೊಂದು ದೋಸೆನೂ ಹಾಕಿದ್ದೀನಿ. ನಾವು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವು ಹಾಕೋಬೋದು ನೀರು ದೋಸೆನ.
ಇವಾಗ ಮತ್ತೆ ಬಾಯಿ ಮುಚ್ಚಿ 2 ನಿಮಿಷ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಕುಕ್ಕಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನೋಡಿ ಮೊದಲಿನ ಥರನೇ ಸುತ್ತ ಎಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ಬಿಡಿಸ್ಕೊಬೇಕು. ಒಂದೇ ಹಂಗೇನೆ ಎದ್ದೇಳುತ್ತೆ, ಚೆನ್ನಾಗಿ ಎದ್ದೇಳುತ್ತೆ ದೋಸೆ. ಹಿಂಗೆ ಮಾಡಿಕೊಂಡು ಸುತ್ತ ಮಾಡಿಕೊಂಡು ಎಬ್ಬಿಸ್ಕೋಬೇಕು ದೋಸೆನ ಎಷ್ಟು ನಾವು ನೀರು ಹಾಕಿರ್ತೀವೋ, ಎಷ್ಟು ತೆಳುವ ಮಾಡ್ಕೋತೀವೋ ಹಿಟ್ಟು, ಅಷ್ಟು ಚೆನ್ನಾಗಾಗುತ್ತೆ ನೀರು ದೋಸೆ. ಇದನ್ನು ಟೊಮೆಟೊ ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಂದರೆ ಕೆಂಪು ಚಟ್ನಿ ಜೊತೆ ಕೂಡ ಮಾಡ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ನೀವು ಟ್ರೈ ಮಾಡಿ ಆಯಿತಾ. ಹೆಂಗಾಗಿದೆ ಅಂತಂದ್ಬಿಟ್ಟು ಹೇಳಿ. ನಮ್ಮ ಚಾನೆಲ್ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ತುಂಬ 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 ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಹೆಂಗಿದೆ ಅಂತಂದ್ಬಿಟ್ಟು ನೀವು ಮಾಡಿಬಿಟ್ಟು ಹೇಳಿ. ನೀರು ದೋಸೆ ಎಷ್ಟು ತಿಂದ್ರೂ ಸಾಕಾಗಲ್ಲ.